ವೀಕ್ಷಕರೇ ನಮಸ್ಕಾರ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಉಚ್ಚಾಟಗಳು, ತೆರಿಗೆ ಉಚ್ಚಾಟಗಳು, ಪ್ರತಿ ಸುಂಕ ವಿಧಿಸುವ ಉಚ್ಚಾಟಗಳು ನಿಲ್ಲುತ್ತಿಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಯಾರು ತಮ್ಮ ಮಾತನ್ನು ಕೇಳೋದಿಲ್ವೋ ಅವರ ಮೇಲೆ ತೆರಿಗೆ ವಿಧಿಸ್ತಾರೆ. ಯಾರು ತಮ್ಮ ಮಾತಿಗೆ ಸಹಮತ ವ್ಯಕ್ತಪಡಿಸೋದಿಲ್ವೋ ಅಂತ ದೇಶಗಳ ಮೇಲೆ ಟ್ರಂಪ್ ಯದ್ವಾ ತದ್ವಾ ತೆರಿಗೆ ವಿಧಿಸ್ತಾರೆ, ಪ್ರತಿ ಸುಂಕ ಕೂಡ ವಿಧಿಸ್ತಾರೆ. ಮೊನ್ನೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಅದೇನಪ್ಪ ಅಂದ್ರೆ, ಗ್ರೀನ್ಲ್ಯಾಂಡ್ ಅನ್ನು ನಾವು ವಶಪಡಿಸಿಕೊಳ್ತೇವೆ, ಯಾರ ಅಪ್ಪಣೆಯೂ ಬೇಕಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದರೆ ಈ ಸ್ಟೇಟ್ಮೆಂಟಿಗೆ ಯುರೋಪಿಯನ್ ಅನೇಕ ಕಂಟ್ರಿಗಳು ವಿರೋಧ ವ್ಯಕ್ತಪಡಿಸಿದ್ದು. ಡೊನಾಲ್ಡ್ ಟ್ರಂಪ್ ಅವರ ಆಕ್ರಮಣಕಾರಿ ನೀತಿ ಸರಿಯಾದುದಲ್ಲ, ಅತಿಕ್ರಮಣ ನೀತಿ ಸರಿಯಾದುದಲ್ಲ, ವಸಾಹತುಶಾಹಿ ನೀತಿ ಸರಿಯಾದುದಲ್ಲ ಅಂತ ವಿರೋಧವನ್ನು ವ್ಯಕ್ತಪಡಿಸಿ, ಒಂದು ದೇಶದ ಸಾರ್ವಭೌಮತೆ ಮೇಲೆ ದಾಳಿ ನಡೆಸಿ ಆ ದೇಶದ ಭದ್ರತೆಗೆ ಸಮಗ್ರತೆಗೆ ಧಕ್ಕೆ ತರುವ ನೀತಿ ಇದೆಯಲ್ಲ, ಇದನ್ನು ನಾವು ವಿರೋಧಿಸ್ತೀವಿ ಅಂತ ಯುರೋಪಿಯನ್ ಕಂಟ್ರಿಗಳು ಟ್ರಂಪ್ ವಿರುದ್ಧ ನಿಂತಿತ್ತು. ಆದ್ರೆ ಈ ವಿರೋಧ ಬಂದ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ, ಯಾವ ಯುರೋಪಿಯನ್ ಕಂಟ್ರಿಗಳು ವಿರೋಧ ವ್ಯಕ್ತಪಡಿಸ್ತಾವೋ ಅಂತ ದೇಶಗಳ ಮೇಲೆ 10% ದಂಡ ವಿಧಿಸ್ತೀನಿ, ಪ್ರತಿ ಸುಂಕ ವಿಧಿಸ್ತೀನಿ, ತೆರಿಗೆ ವಿಧಿಸ್ತೀನಿ ಅಂತ ಒಂದು ಪ್ರಕಟಣೆ ಮಾಡಿಬಿಟ್ರು. ಅಂದ್ರೆ ಟ್ರಂಪ್ ಅವರ ಹುಚ್ಚಾಟ ಹಿಂಗಿದಲೆ, ಲಂಗು ಲಗಾಮಿಲ್ಲದೆ ಹುಚ್ಚು ಕುದುರೆಯಂತೆ ಟ್ರಂಪ್ ಅವರು ಹೊರಡ್ತಿದ್ದಾರೆ. ಇಂಥ ಹೊತ್ತಿನಲ್ಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಭಾರತ ಸದ್ದಿಲ್ಲದ ಒಂದು ಹೊಡೆತ ಕೊಟ್ಟಿದೆ. 30% ತೆರಿಗೆ ವಿಧಿಸುವ ಮೂಲಕ ಅಮೆರಿಕಕ್ಕೆ ಬಲವಾದ ಹೊಡೆತವನ್ನು ನೀಡಿದೆ. ಹಾಗಾದ್ರೆ ಭಾರತ ಅಮೆರಿಕದ ಯಾವ ಸರಕುಗಳಿಗೆ ದಂಡ ವಿಧಿಸಿದೆ? ಭಾರತ ಕೊಟ್ಟ ಹೇಟಿಗೆ ಅಮೆರಿಕರನ್ನರು ತಲ್ಲಣಿಸಿದ್ದಾದರೂ ಯಾಕೆ? ವೀಕ್ಷಕರು ನೋಡಿ, ಅಮೆರಿಕ ಭಾರತದ ವಸ್ತುಗಳಿಗೆ 50% ಪ್ರತಿ ಸುಂಕ ವಿಧಿಸಿದೆ, 25% ತೆರಿಗೆ, ಹಾಗೆ ರಷ್ಯಾದಿಂದ ತೈಲ ತರಿಸಿಕೊಳ್ಳುತ್ತಿರುವುದಕ್ಕೆ 25% ದಂಡ, ಒಟ್ಟು 50. ಮೊನ್ನೆ ಅಷ್ಟೇ 500ರಷ್ಟು ಪ್ರತಿ ಸುಂಕ ವಿಧಿಸುವುದಾಗಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಅದನ್ನು ಜಾರಿಗೆ ಬಂದಿಲ್ಲ. ಅದು ಜಾರಿಗೆ ಬಂದರೆ 550% ಆಗುತ್ತದೆ ಪ್ರತಿ ಸುಂಕ. ಆದರೆ ಸದ್ಯ ಅಮೆರಿಕ ಭಾರತ ವಸ್ತುಗಳಿಗೆ ವಿಧಿಸಿರುವುದು 50ರಷ್ಟು ಪ್ರತಿ ಸುಂಕ. ಅದರಲ್ಲಿ 25% ತೆರಿಗೆ ಮತ್ತೆ 25% ದಂಡ. ಇದೆಲ್ಲದರ ನಡುವೆ ಭಾರತ ಕೂಡ ಅಮೆರಿಕಕ್ಕೆ ಮುಟ್ಟಿ ನೋಡಿಕೊಳ್ಳುವಂತ ಒಂದು ಹೊಡೆತ ಕೊಟ್ಟಿದೆ. ನೋಡಿ, ಅದು ಭಾರತ ಸದ್ದಿಲ್ಲದೆ ಕೊಟ್ಟಿದೆ. ಅಮೆರಿಕದಿಂದ ಆಮದಾಗುವಂತಹ ದ್ವಿದಳ ಧಾನ್ಯ, ಅದರಲ್ಲೂ ವಿಶೇಷವಾಗಿ ಬಟಾಣಿಗೆ 30% ದಂಡ ವಿಧಿಸಿದೆ, 30% ಶುಂಕ ಪ್ರತಿ ಶುಂಕ ವಿಧಿಸಿದೆ, 30% ತೆರಿಗೆ ವಿಧಿಸಿದೆ. ಇದರಿಂದಾಗಿ ಅಮೆರಿಕ ಬೆಚ್ಚಿ ಬಿದ್ದಿದೆ. ಅಮೆರಿಕದ ಕೆಲವು ರಾಜ್ಯಗಳಲ್ಲಿ ಈ ಬಟಾಣಿಯನ್ನು ತುಂಬಾ ಬೆಳೀತಾರೆ, ದ್ವಿದಳ ಧಾನ್ಯಗಳನ್ನು ತುಂಬಾ ಬೆಳೀತಾರೆ. ಅಲ್ಲಿ ಬೆಳೆದಂತ ದ್ವಿದಳ ಧಾನ್ಯ, ಅದರಲ್ಲಿ ವಿಶೇಷವಾಗಿ ಬಟಾಣಿ, ಕಡಲೆ ಮತ್ತಿತರ ವಸ್ತುಗಳನ್ನು ಭಾರತಕ್ಕೆ ಆಮದು ಮಾಡ್ತಾರೆ. ಈಗ ಭಾರತ ಅಕ್ಟೋಬರ್ 30ರಂದು ದಂಡ ವಿಧಿಸಿದೆ. ಆದರೆ ಅದು ನವೆಂಬರ್ 1ರಿಂದ ಜಾರಿಗೆ ಬಂದಿದೆ. ಸದ್ದಿಲ್ಲದ ಜಾರಿಗೆ ಬಂದಿರುವುದರಿಂದ ಅಮೆರಿಕಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಒಂದು ಹೊಡೆತ ಕೊಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ. ಯಾವಾಗ ಭಾರತ ಸರ್ಕಾರ ದಂಡ ವಿಧಿಸಿತು, ಯಾವಾಗ ಭಾರತ ಸರ್ಕಾರ ತೆರಿಗೆ ವಿಧಿಸಿತು, ಅಲ್ಲಿನ ಬೆಳೆಗಾರರಿಗೆ ಅದು ತುಂಬಾ ತೊಂದರೆಯಾಗ್ತಿದೆ, ವ್ಯಾಪಾರ ವಹಿವಾಟು ಕುಸಿಯುತ್ತಿದೆ ಅಂತ ಅಲ್ಲಿ ಇಬ್ರು ಸಂಸದರು ಒಂದು ಪತ್ರ ಬರೆದಿದ್ದಾರೆ. ನೋಡಿ, ಭಾರತ 30% ದ್ವಿದಳ ಧಾನ್ಯಗಳ ಮೇಲೆ ತೆರಿಗೆ ವಿಧಿಸಿದೆ. ಇದರಿಂದ ನಮ್ಮ ರೈತರಿಗೆ ಇಲ್ಲಿ ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ಪೂರೈಕೆ ಕಡಿಮೆ ಆಗುತ್ತೆ, ಇಲ್ಲಿ ಬೇಡಿಕೆ ಇಲ್ಲದಂಗಾಗುತ್ತೆ. ರೇಟ್ ಜಾಸ್ತಿ ಆದ್ರೆ ಯಾರು ಕೂಡ ವಸ್ತುಗಳನ್ನು ಖರೀದಿ ಮಾಡುವುದಿಲ್ಲ, ಅದರ ಪೂರೈಕೆ ಕೂಡ ಜಾಸ್ತಿ ಆಗುವುದಿಲ್ಲ. ರೇಟ್ ಜಾಸ್ತಿ ಆಗಿದ್ದಾಗ ಆ ವಸ್ತುಗಳನ್ನು ಜನರು, ಆ ದೇಶದ ನಾಗರಿಕರು ಮೂಸಿ ನೋಡುವುದಕ್ಕೆ ಹೋಗುವುದಿಲ್ಲ. ಇದರಿಂದಾಗಿ ಅಲ್ಲಿ ಮೂಲ ಬೆಳೆಗಾರರಿಗೆ, ಮೂಲ ಉತ್ಪಾದಕರಿಗೆ ಹೊಡೆತ ಬೀಳುತ್ತೆ. ಅಮೆರಿಕದ 2 ರಾಜ್ಯಗಳಲ್ಲಿ ಬಟಾಣಿ ಮತ್ತು ದ್ವಿದಳ ಧಾನ್ಯಗಳನ್ನು ತುಂಬಾ ಯಥೇಚ್ಛವಾಗಿ ಬೆಳೀತಾರೆ. ಅಲ್ಲಿನ ಗುಣಮಟ್ಟದ ದ್ವಿದಳ ಧಾನ್ಯಗಳನ್ನು ಆ ಅಮೆರಿಕ ಭಾರತಕ್ಕೆ ರಫ್ತು ಮಾಡ್ತಿತ್ತು. ಈಗ ಅದರ ಮೇಲೆ ದಂಡ ವಿಧಿಸಿದ್ದರ ಪರಿಣಾಮ ಅಮೆರಿಕಕ್ಕೆ ಈಗ ಸುಂಕದ ಬಿಸಿ ಮುಟ್ಟಿದೆ. ಅಷ್ಟೇ ಅಲ್ಲ, ಅಲ್ಲಿನ ಇಬ್ಬರು ಸಂಸದರು ಕೂಡ ಈ ಕುರಿತು ಪತ್ರ ಬರೆದು ಧ್ವನಿ ಎತ್ತಿದ್ದಾರೆ. ಭಾರತ ಪ್ರತಿಸುಂಕ ವಿಧಿಸಿರುವುದರಿಂದ ನಮಗೆ ತೊಂದರೆ ಆಗ್ತಿದೆ. ಗುಣಮಟ್ಟದ ಬೇಳೆಗಳನ್ನು, ಗುಣಮಟ್ಟದ ಕಡಲೆಗಳನ್ನು, ಗುಣಮಟ್ಟದ ಬಟಾಣಿಗಳನ್ನು ನಾವು ಕಳಿಸ್ತೀವಿ, ಆದರೆ ನೀವು 30% ತೆರಿಗೆ ವಿಧಿಸಿದ್ರಿಂದ ನಮ್ಮ ವ್ಯಾಪಾರ ವಹಿವಾಟಿಗೆ ಹೊಡೆತ ಬಿದ್ದಿದೆ ಅಂತ ಧ್ವನಿ ಎತ್ತಿದ್ದಾರೆ. ನೋಡಿ, ಭಾರತ ಇಲ್ಲಿವರೆಗೂ ಸುಮ್ಮನೆ ಇತ್ತು. 50% ದಂಡ ವಿಧಿಸಿದ್ರು, 50% ಪ್ರತಿಸುಂಕ ವಿಧಿಸಿದ್ರು ಕೂಡ ಭಾರತ ಮೌನವಾಗಿತ್ತು. ಅದಕ್ಕೆ ಕಠೋರವಾಗಿ ಎಚ್ಚರಿಕೆಯನ್ನು ಕೂಡ ನೀಡಲಿಲ್ಲ. ಅದೇ ರೀತಿ ರಷ್ಯಾದಿಂದ ತೈಲ ತರಿಸಿಕೊಳ್ಳುವುದನ್ನು ಕೂಡ ನಿಲ್ಲಿಸಲಿಲ್ಲ. ಯಾಕಂದ್ರೆ ಅಮೆರಿಕಕ್ಕೂ ಭಾರತ ಯಾವತ್ತೂ ಬಗ್ಗಿಲ್ಲ ಈ ಒಂದು ವಿಷಯದಲ್ಲಿ. ಅದೇ ರೀತಿ
ವ್ಯಾಪಾರ ಒಪ್ಪಂದಕ್ಕೂ ಕೂಡ, ಮುಕ್ತ ವ್ಯಾಪಾರ ಒಪ್ಪಂದಕ್ಕೂ ಕೂಡ ಒತ್ತಾಯ ಮಾಡ್ತಿದೆ. ನಾವು ಹೇಳ್ದಂಗೆ ನೀವು ಕೇಳಿ ಅಂತ. ಆದರೆ ಭಾರತ ಇದಕ್ಕೂ ಕೂಡ ಬಗ್ತಾ ಇಲ್ಲ. ಇದೆಲ್ಲದರ ನಡುವೆ ಅಮೆರಿಕದ ದ್ವಿದಳ ಧಾನ್ಯಗಳಿಗೆ 30% ತೆರಿಗೆ ವಿಧಿಸಿರುವುದು ಅಮೆರಿಕಕ್ಕೆ ಒಂಥರ ಮುಖಭಂಗವಾಗಿದೆ. ಭಾರತ ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ರಿಯಾಕ್ಷನ್ ಕೊಟ್ಟಿರಲಿಲ್ಲ. ಈಗ ಸದ್ದಿಲ್ಲದೆ ಕೊಟ್ಟಿರೋದು ಅಮೆರಿಕಕ್ಕೆ ಮರ್ಮಾಘಾತ ನೀಡಿದಂತಾಗಿದೆ. ಒಟ್ಟಾರೆಯಾಗಿ ಪದೇ ಪದೇ ಶುಂಕ ವಿಷಯದಲ್ಲಿ ಉಚ್ಚಾಟ ಮೆರೆಯುವ, ಮೊಂಡತನ ಮೆರೆಯುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಒಂದು ಬಲವಾದ ಹೊಡೆತವನ್ನು ನೀಡಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.